ಸೊ ಮೆಷಿನ್ ಗನ್ದು ಸ್ಪೆಷಾಲಿಟಿ ಏನಂದರೆ ಅದೊಂದು ಏರಿಯಾ ವೆಪನ್, ಅಂದರೆ ಒಂದು ಸ್ಪ್ರೆಡ್ ಏರಿಯಾನ ಅದು ಫೈರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸ್ನೈಪರ್ ಇಲ್ಲ ರೈಫಲ್ ಎತ್ಕೊಂಡ್ರೆ ಅದರಲ್ಲಿ ಒಂದು ಪಿನ್ ಪಾಯಿಂಟ್ ಲೊಕೇಶನ್ ಏಮ್ ಮಾಡ್ತೀರಿ, ಶೂಟ್ ಮಾಡ್ತೀರಿ. ಪ್ಲಸ್ ಆ್ಯಕ್ಯುರಸಿ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ತುಂಬ ಜನ ಬರ್ತಿದ್ದಾರೆ, ಇಲ್ಲ ವೆಹಿಕಲ್ಸ್ ಬರ್ತಿದ್ದಾವೆ ಅಂದರೆ ಇದರಲ್ಲಿ ಬರ್ಸ್ಟ್ ಫೈರ್ ಮಾಡ್ಬೋದು. 5 or 10 ಬುಲೆಟ್ಸ್ ಒಂದೇ ಸರಿ ಬಿಡ್ಬೋದು. ಲಾರ್ಜ್ ಏರಿಯಾ ಕವರ್ ಮಾಡುತ್ತೆ. ಇದು ಮಷೀನ್ ಗನ್ಸ್. ಇದು ಒಂದು ಏನಂದರೆ ಮೀಡಿಯಮ್ ಮಷೀನ್ ಗನ್. ಇದು ಮೀಡಿಯಮ್ ಮಷೀನ್ ಗನ್ ಬಂದು ಟ್ರೆಡಿಷ್ನಲ್ ಆಗಿ ಒಬ್ಬರು ಯೂಸ್ ಮಾಡ್ಬೋದು. ಅದನ್ನು ಒಂದು ಪ್ರೋನ್ ಪೊಸಿಷನ್ ಅಂದರೆ ನೆಲದಲ್ಲಿ ಮಲ್ಕೊಂಡು ಯೂಸ್ ಮಾಡೋಂಥದ್ದು. ಒಂದು ಟ್ರೈಪಾಡ್ ಇಲ್ಲ ಬೈಪಾಡ್ ಇರುತ್ತೆ. ಟ್ರೈಪಾಡ್ನಲ್ಲಿ 3 ಕಾಲಿರೋ ಸ್ಟ್ಯಾಂಡು, ಬೈಪಾಡ್ 2 ಕಾಲಿರೋ ಸ್ಟ್ಯಾಂಡು. ಟ್ರೈಪಾಡಲ್ಲಿ ಜಾಸ್ತಿ ಆ್ಯಕ್ಯುರಸಿ ಬರುತ್ತೆ. ಅದು ಟ್ರೆಡಿಷ್ನಲ್ ಮೆಥಡ್. ಇದು ಏನಂದರೆ ರಿಮೋಟ್ ಕಂಟ್ರೋಲ್ಡ್ ವೆಪನ್ ಸ್ಟೇಷನ್, RCWS. ಇದರಲ್ಲಿ ನಾವು ಒಂದು ರಿಮೋಟ್ ಲೊಕೇಶನಲ್ಲಿ ಮಡಗ್ಬೋದು, ಗಾಡಿಗೆ ಆಚೆ ಮಡಗ್ಬೋದು. ಪ್ಲಸ್ ಒಳಗೆ ಸೇಫ್ ಲೊಕೇಶನಿಂದ ನಾವು ಫೈರ್ ಮಾಡ್ಬೋದು, ಆಪ್ರೇಟ್ ಮಾಡ್ಬೋದು. ಸೊ ಇದು ಬಂದು ಏನಂದರೆ ಪರಶು ಲೆಸ್ ದೆನ್ 75 kgs. ಈ ಸೈಟಿಂಗ್ ಸಿಸ್ಟಮ್ ಇಷ್ಟು ಕೇಪಬಲ್ ಸೈಟಿಂಗ್ ಸಿಸ್ಟಮ್ ಮಾಡ್ಕೊಂಡು ಇದು ಲೈಟೆಸ್ಟ್ RCWS ಇನ್ ದ ವರ್ಲ್ಡ್. ನಮ್ಮ ಹತ್ರ ಇನ್ನೊಂದಿದೆ ಬಾರ್ಬರಿಕ್ ಅಂತ, ಅದು ಲೆಸ್ ದೆನ್ 42 kgs, ಲೈಟೆಸ್ಟ್ RCWS ಫಾರ್ ಮೀಡಿಯಮ್ ಮಷೀನ್ ಗನ್. ಹಾಂ, ಪರಶುನಲ್ಲಿ ಸೈಟಿಂಗ್ ಸಿಸ್ಟಮ್ ಇದೆ. ಅಪ್ ಟು 14 kilometers ಡಿಟೆಕ್ಷನ್ ರೇಂಜ್ ಇದೆ ಇದರಲ್ಲಿ. ಹೌದು, ಸೈಟಿಂಗ್ನಲ್ಲಿ. ಬಾರ್ಬರಿಕ್ನಲ್ಲಿ ಸ್ಕೋಪ್ ಇದೆ. ಸ್ಕೋಪನ್ನು ಮಾಡ್ಕೊಂಡು ನಾವು ಗನ್ದ ರೇಂಜ್ ಬಂದು 1.8 kilometer ಅಷ್ಟು ತನಕ ನಾವು ಫೈರ್ ಮಾಡ್ಬೋದು. ಆದರೆ ಅದ್ರ ಅಡ್ವಾನ್ಸ್ಡ್ ಸರ್ವೇಲೆನ್ಸ್ ಬೇಕಂದರೆ ಪರಶು ಅಪ್ ಟು 75 kgsನಲ್ಲಿ ಅಪ್ ಟು 14 kilometer ರೇಂಜ್ ಡಿಟೆಕ್ಟ್ ಮಾಡ್ಬೋದು. ಇಲ್ಲ, ನಮ್ಮದೊಂದು ಟೀಮ್ ಇದೆ, AI ಟ್ಯೂರಿಂಗ್ ಟೆಕ್ನಾಲಜೀಸ್. ನಾವು ಬೇಸ್ಡ್ ಔಟ್ ಆಫ್ ಪುಣೆ, ಸಬ್ಸಿಡಿಯರಿ ಆಫ್ ಝೆನ್ ಟೆಕ್ನಾಲಜೀಸ್. 20 member ಟೀಮ್ ಇದೆ. ಡಿಸೈನ್, ಡೆವಲಪ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಪುಣೆನಲ್ಲೇ ನಡೆಯುತ್ತೆ. ಹೌದು. ಆಪ್ರೇಟ್ ಮಾಡೋಕ್ಕೆ ನಮ್ಮ ಹತ್ರ ಒಂದು ಕನ್ಸೋಲ್ ಇದೆ. ಈ ಕನ್ಸೋಲ್ನಲ್ಲಿ ಜಾಯ್ಸ್ಟಿಕ್, ಟಚ್ ಸ್ಕ್ರೀನ್, ಎಲ್ಲ ಇದೆ. ಸೊ ನಾವು ಜಾಯ್ಸ್ಟಿಕ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದು, ಲೆಫ್ಟ್ ರೈಟ್ ಅಪ್ ಡೌನ್ ಎಲ್ಲ ಮಾಡ್ಬೋದು. ಇಲ್ಲಾಂದರೆ ಟಚ್ ಟು ಏಮ್ ಕೂಡ ಇದೆ. ಸೊ ಕ್ಯಾಮ್ರಾದು ಫೀಡ್ ಬಂದು ನಮ್ಮ ಕನ್ಸೋಲಲ್ಲಿ ಬರುತ್ತೆ. ನಿಮಗೊಂದು ಟಾರ್ಗೆಟ್ ಸಿಕ್ತು ಅಂದರೆ ನೀವು ಅದನ್ನು ಪಾಯಿಂಟ್ ಮಾಡ್ಬೋದು. ಟಚ್ ಮಾಡಿದರೆ ಗನ್ ಬಂದು ಅದೇ ಟಾರ್ಗೆಟಲ್ಲಿ ಪಾಯಿಂಟ್ ಮಾಡುತ್ತೆ. ಪ್ಲಸ್ ಆಟೋ ಟ್ರ್ಯಾಕಿಂಗ್ ಇದೆ. ಒಂದು ಸರಿ ನೀವು ಟಾರ್ಗೆಟಲ್ಲಿ ಲಾಕ್ ಮಾಡಿಬಿಟ್ರಿ ಅಂದರೆ ಅದು ಟಾರ್ಗೆಟ್ ಟ್ರ್ಯಾಕ್ ಮಾಡ್ಕೊಂಡೇ ಇರುತ್ತೆ. ಫೈರ್ ಮಾಡೋಕ್ಕೆ ಅದು ಕೂಡ ಜಾಯ್ಸ್ಟಿಕಲ್ಲೇ ಮಾಡೋದು. ರಿಮೋಟ್ ಲೊಕೇಶನಿಂದ ಜಾಯ್ಸ್ಟಿಕಲ್ಲಿ ಪ್ರೆಸ್ ಮಾಡಿದ್ರೆ ಫೈರ್ ಆಗುತ್ತೆ. ಸೊ ಮೆಷಿನ್ ಗನ್ದು ಸ್ಪೆಷಾಲಿಟಿ ಏನಂದರೆ ಅದೊಂದು ಏರಿಯಾ ವೆಪನ್, ಅಂದರೆ ಒಂದು ಸ್ಪ್ರೆಡ್ ಏರಿಯಾನ ಅದು ಫೈರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸ್ನೈಪರ್ ಇಲ್ಲ ರೈಫಲ್ ಎತ್ಕೊಂಡ್ರೆ ಅದರಲ್ಲಿ ಒಂದು ಪಿನ್ ಪಾಯಿಂಟ್ ಲೊಕೇಶನ್ ಏಮ್ ಮಾಡ್ತೀರಿ, ಶೂಟ್ ಮಾಡ್ತೀರಿ. ಪ್ಲಸ್ ಆ್ಯಕ್ಯುರಸಿ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ತುಂಬ ಜನ ಬರ್ತಿದ್ದಾರೆ, ಇಲ್ಲ ವೆಹಿಕಲ್ಸ್ ಬರ್ತಿದ್ದಾವೆ ಅಂದರೆ ಇದರಲ್ಲಿ ಬರ್ಸ್ಟ್ ಫೈರ್ ಮಾಡ್ಬೋದು. 5 or 10 ಬುಲೆಟ್ಸ್ ಒಂದೇ ಸರಿ ಬಿಡ್ಬೋದು. ಲಾರ್ಜ್ ಏರಿಯಾ ಕವರ್ ಮಾಡುತ್ತೆ. ಇದು ಮಷೀನ್ ಗನ್ಸ್. ಇದು ಒಂದು ಏನಂದರೆ ಮೀಡಿಯಮ್ ಮಷೀನ್ ಗನ್. ಇದು ಮೀಡಿಯಮ್ ಮಷೀನ್ ಗನ್ ಬಂದು ಟ್ರೆಡಿಷ್ನಲ್ ಆಗಿ ಒಬ್ಬರು ಯೂಸ್ ಮಾಡ್ಬೋದು. ಅದನ್ನು ಒಂದು ಪ್ರೋನ್ ಪೊಸಿಷನ್ ಅಂದರೆ ನೆಲದಲ್ಲಿ ಮಲ್ಕೊಂಡು ಯೂಸ್ ಮಾಡೋಂಥದ್ದು. ಒಂದು ಟ್ರೈಪಾಡ್ ಇಲ್ಲ ಬೈಪಾಡ್ ಇರುತ್ತೆ. ಟ್ರೈಪಾಡ್ನಲ್ಲಿ 3 ಕಾಲಿರೋ ಸ್ಟ್ಯಾಂಡು, ಬೈಪಾಡ್ 2 ಕಾಲಿರೋ ಸ್ಟ್ಯಾಂಡು. ಟ್ರೈಪಾಡಲ್ಲಿ ಜಾಸ್ತಿ ಆ್ಯಕ್ಯುರಸಿ ಬರುತ್ತೆ. ಅದು ಟ್ರೆಡಿಷ್ನಲ್ ಮೆಥಡ್. ಇದು ಏನಂದರೆ ರಿಮೋಟ್ ಕಂಟ್ರೋಲ್ಡ್ ವೆಪನ್ ಸ್ಟೇಷನ್, RCWS. ಇದರಲ್ಲಿ ನಾವು ಒಂದು ರಿಮೋಟ್ ಲೊಕೇಶನಲ್ಲಿ ಮಡಗ್ಬೋದು, ಗಾಡಿಗೆ ಆಚೆ ಮಡಗ್ಬೋದು. ಪ್ಲಸ್ ಒಳಗೆ ಸೇಫ್ ಲೊಕೇಶನಿಂದ ನಾವು ಫೈರ್ ಮಾಡ್ಬೋದು, ಆಪ್ರೇಟ್ ಮಾಡ್ಬೋದು. ಸೊ ಇದು ಬಂದು ಏನಂದರೆ ಪರಶು ಲೆಸ್ ದೆನ್ 75 kgs. ಈ ಸೈಟಿಂಗ್ ಸಿಸ್ಟಮ್ ಇಷ್ಟು ಕೇಪಬಲ್ ಸೈಟಿಂಗ್ ಸಿಸ್ಟಮ್ ಮಾಡ್ಕೊಂಡು ಇದು ಲೈಟೆಸ್ಟ್ RCWS ಇನ್ ದ ವರ್ಲ್ಡ್. ನಮ್ಮ ಹತ್ರ ಇನ್ನೊಂದಿದೆ ಬಾರ್ಬರಿಕ್ ಅಂತ, ಅದು ಲೆಸ್ ದೆನ್ 42 kgs, ಲೈಟೆಸ್ಟ್ RCWS ಫಾರ್ ಮೀಡಿಯಮ್ ಮಷೀನ್ ಗನ್. ಹಾಂ, ಪರಶುನಲ್ಲಿ ಸೈಟಿಂಗ್ ಸಿಸ್ಟಮ್ ಇದೆ. ಅಪ್ ಟು 14 kilometers ಡಿಟೆಕ್ಷನ್ ರೇಂಜ್ ಇದೆ ಇದರಲ್ಲಿ. ಹೌದು, ಸೈಟಿಂಗ್ನಲ್ಲಿ. ಬಾರ್ಬರಿಕ್ನಲ್ಲಿ ಸ್ಕೋಪ್ ಇದೆ. ಸ್ಕೋಪನ್ನು ಮಾಡ್ಕೊಂಡು ನಾವು ಗನ್ದ ರೇಂಜ್ ಬಂದು 1.8 kilometer ಅಷ್ಟು ತನಕ ನಾವು ಫೈರ್ ಮಾಡ್ಬೋದು. ಆದರೆ ಅದ್ರ ಅಡ್ವಾನ್ಸ್ಡ್ ಸರ್ವೇಲೆನ್ಸ್ ಬೇಕಂದರೆ ಪರಶು ಅಪ್ ಟು 75 kgsನಲ್ಲಿ ಅಪ್ ಟು 14 kilometer ರೇಂಜ್ ಡಿಟೆಕ್ಟ್ ಮಾಡ್ಬೋದು.
ಇಲ್ಲ, ನಮ್ಮದೊಂದು ಟೀಮ್ ಇದೆ. ಎ ಐ ಟ್ಯೂರಿಂಗ್ ಟೆಕ್ನಾಲಜೀಸ್, ನಾವು ಬೇಸ್ಡ್ ಔಟ್ ಆಫ್ ಪುಣೆ, ಸಬ್ಸಿಡಿಯರಿ ಆಫ್ ಝೆನ್ ಟೆಕ್ನಾಲಜೀಸ್. 20 ಮೆಂಬರ್ ಟೀಮ್ ಇದೆ. ಡಿಸೈನ್, ಡೆವಲಪ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಪುಣೆನಲ್ಲೇ ನಡೆಯುತ್ತೆ. ವಾರ್ ಫೀಲ್ಡಲ್ಲಿ ಇದನ್ನ ಒಬ್ಬರು ಆಪರೇಟ್ ಮಾಡ್ಬೋದಲ್ಲ? ಹೌದು, ಹೌದು. ಆಪ್ರೇಟ್ ಮಾಡೋಕ್ಕೆ ನಮ್ಮ ಹತ್ರ ಒಂದು ಕನ್ಸೋಲ್ ಇದೆ. ಈ ಕನ್ಸೋಲ್ನಲ್ಲಿ ಜಾಯ್ಸ್ಟಿಕ್, ಟಚ್ ಸ್ಕ್ರೀನ್, ಇದೇ ಎಲ್ಲ ಇದೆ. ಸೊ ನಾವು ಜಾಯ್ಸ್ಟಿಕ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದು, ಲೆಫ್ಟ್ ರೈಟ್ ಅಪ್ ಡೌನ್ ಎಲ್ಲ ಮಾಡ್ಬೋದು. ಇದಂದರೆ ಟಚ್ ಟು ಏಮ್ ಕೂಡ ಇದೆ. ಸೊ ಕ್ಯಾಮ್ರಾದು ಫೀಡ್ ಬಂದು ನಮ್ಮ ಕನ್ಸೋಲಲ್ಲಿ ಬರುತ್ತೆ. ನಿಮಗೊಂದು ಟಾರ್ಗೆಟ್ ಸಿಕ್ತು ಅಂದರೆ ನೀವು ಅದನ್ನು ಪಾಯಿಂಟ್ ಮಾಡ್ಬೋದು. ಟಚ್ ಮಾಡಿದರೆ ಗನ್ ಬಂದು ಅದೇ ಟಾರ್ಗೆಟಲ್ಲಿ ಪಾಯಿಂಟ್ ಮಾಡುತ್ತೆ. ಪ್ಲಸ್ ಆಟೋ ಟ್ರ್ಯಾಕಿಂಗ್ ಇದೆ. ಒಂದ್ಸರಿ ನೀವು ಟಾರ್ಗೆಟಲ್ಲಿ ಲಾಕ್ ಮಾಡಿಬಿಟ್ರಿ ಅಂದರೆ ಅದು ಟಾರ್ಗೆಟ್ ಟ್ರ್ಯಾಕ್ ಮಾಡ್ಕೊಂಡೇ ಇರುತ್ತೆ. ಫೈರ್ ಮಾಡೋಕ್ಕೆ ಅದು ಕೂಡ ಜಾಯ್ಸ್ಟಿಕ್ಕಲ್ಲೇ ಮಾಡೋದು. ರಿಮೋಟ್ ಲೊಕೇಶನಿಂದ ಜಾಯ್ಸ್ಟಿಕಲ್ಲಿ ಪ್ರೆಸ್ ಮಾಡಿದ್ರೆ ಫೈರ್ ಆಗುತ್ತೆ. ಸೊ ಮೆಷಿನ್ ಗನ್ದು ಸ್ಪೆಷಾಲಿಟಿ ಏನಂದರೆ ಅದೊಂದು ಏರಿಯಾ ವೆಪನ್, ಅಂದರೆ ಒಂದು ಸ್ಪ್ರೆಡ್ ಏರಿಯಾನಲ್ಲಿ ಅದು ಫೈರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ನೈಪರ್ ಇಲ್ಲ ರೈಫಲ್ ಎತ್ಕೊಂಡ್ರೆ ಅದರಲ್ಲಿ ಒಂದು ಪಿನ್ ಪಾಯಿಂಟ್ ಲೊಕೇಶನ್ ಏಮ್ ಮಾಡ್ತೀರಿ, ಶೂಟ್ ಮಾಡ್ತೀರಿ. ಪ್ಲಸ್ ಆ್ಯಕ್ಯುರಸಿ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ತುಂಬ ಜನ ಬರ್ತಿದ್ದಾರೆ, ಇಲ್ಲ ವೆಹಿಕಲ್ಸ್ ಬರ್ತಿದ್ದಾವೆ ಅಂದರೆ ಇದರಲ್ಲಿ ಬರ್ಸ್ಟ್ ಫೈರ್ ಮಾಡ್ಬೋದು. 5 or 10 ಬುಲೆಟ್ಸ್ ಒಂದೇ ಸರಿ ಬಿಡ್ಬೋದು. ಲಾರ್ಜ್ ಏರಿಯಾ ಕವರ್ ಮಾಡುತ್ತೆ. ಇದು ಮಷೀನ್ ಗನ್ಸ್. ಇದು ಒಂದು ಏನಂದರೆ ಮೀಡಿಯಮ್ ಮಷೀನ್ ಗನ್. ಇದು ಮೀಡಿಯಮ್ ಮಷೀನ್ ಗನ್ ಬಂದು ಟ್ರೆಡಿಷ್ನಲ್ ಆಗಿ ಒಬ್ಬರು ಯೂಸ್ ಮಾಡ್ಬೋದು. ಅದನ್ನು ಒಂದು ಪ್ರೋನ್ ಪೊಸಿಷನ್, ಅಂದರೆ ನೆಲದಲ್ಲಿ ಮಲ್ಕೊಂಡು ಯೂಸ್ ಮಾಡೋಂಥದ್ದು. ಒಂದು ಟ್ರೈಪಾಡ್ ಇಲ್ಲ ಬೈಪಾಡ್ ಇರುತ್ತೆ. ಟ್ರೈಪಾಡ್ನಲ್ಲಿ 3 ಕಾಲಿರೋ ಸ್ಟ್ಯಾಂಡು, ಬೈಪಾಡ್ 2 ಕಾಲಿರೋ ಸ್ಟ್ಯಾಂಡು. ಟ್ರೈಪಾಡಲ್ಲಿ ಜಾಸ್ತಿ ಆ್ಯಕ್ಯುರಸಿ ಬರುತ್ತೆ. ಅದು ಟ್ರೆಡಿಷ್ನಲ್ ಮೆಥಡ್. ಇದು ಏನಂದರೆ ರಿಮೋಟ್ ಕಂಟ್ರೋಲ್ಡ್ ವೆಪನ್ ಸ್ಟೇಷನ್, RCWS. ಇದರಲ್ಲಿ ನಾವು ಒಂದು ರಿಮೋಟ್ ಲೊಕೇಶನಲ್ಲಿ ಮಡಗ್ಬೋದು, ಗಾಡಿಗೆ ಆಚೆ ಮಡಗ್ಬೋದು. ಪ್ಲಸ್ ಒಳಗೆ ಸೇಫ್ ಲೊಕೇಶನಿಂದ ನಾವು ಫೈರ್ ಮಾಡ್ಬೋದು, ಆಪ್ರೇಟ್ ಮಾಡ್ಬೋದು. ಸೊ ಇದು ಒಂದು ಏನಂದರೆ ಪರಶು ಲೆಸ್ ದೆನ್ 75 kgs. ಈ ಸೈಟಿಂಗ್ ಸಿಸ್ಟಮ್, ಇಷ್ಟು ಕೇಪಬಲ್ ಸೈಟಿಂಗ್ ಸಿಸ್ಟಮ್ ಮಾಡ್ಕೊಂಡು ಇದು ಲೈಟೆಸ್ಟ್ RCWS ಇನ್ ದ ವರ್ಲ್ಡ್. ನಮ್ಮ ಹತ್ರ ಇನ್ನೊಂದಿದೆ ಬಾರ್ಬರಿಕ್ ಅಂತ, ಅದು ಲೆಸ್ ದೆನ್ 42 kgs, ಲೈಟೆಸ್ಟ್ RCWS ಫಾರ್ ಮೀಡಿಯಮ್ ಮಷೀನ್ ಗನ್. ಸೊ ಪರಶು 75 kg. ಹಾಂ, ಪರಶುನಲ್ಲಿ ಸೈಟಿಂಗ್ ಸಿಸ್ಟಮ್ ಇದೆ. ಅಪ್ ಟು 14 kilometers ಡಿಟೆಕ್ಷನ್ ರೇಂಜ್ ಇದೆ ಇದರಲ್ಲಿ. ಅಲ್ಲಿವರೆಗೂ ಕಂಡುಹಿಡಿಬೇಕು. ಹೌದು, ಸೈಟಿಂಗ್ನಲ್ಲಿ. ಬಾರ್ಬರಿಕ್ನಲ್ಲಿ ಸ್ಕೋಪ್ ಇದೆ. ಸ್ಕೋಪನ್ನು ಮಾಡ್ಕೊಂಡು ನಾವು ಗನ್ದು ರೇಂಜ್ ಬಂದು 1.8 kilometer ಅಷ್ಟು ತನಕ ನಾವು ಫೈರ್ ಮಾಡ್ಬೋದು. ಆದರೆ ಅದರ ಅಡ್ವಾನ್ಸ್ಡ್ ಸರ್ವೇಲೆನ್ಸ್ ಬೇಕಂದರೆ ಪರಶು ಅಪ್ ಟು 75 kgsನಲ್ಲಿ ಅಪ್ ಟು 14 kilometer ರೇಂಜ್ ಡಿಟೆಕ್ಟ್ ಮಾಡ್ಬೋದು. ಒಬ್ಬರು ಹ್ಯಾಂಡಲ್ ಮಾಡ್ತಾರಾ? ಇಲ್ಲ, ನಮ್ಮದೊಂದು ಟೀಮ್ ಇದೆ. ಎ ಐ ಟ್ಯೂರಿಂಗ್ ಟೆಕ್ನಾಲಜೀಸ್, ನಾವು ಬೇಸ್ಡ್ ಔಟ್ ಆಫ್ ಪುಣೆ, ಸಬ್ಸಿಡಿಯರಿ ಆಫ್ ಝೆನ್ ಟೆಕ್ನಾಲಜೀಸ್. 20 ಮೆಂಬರ್ ಟೀಮ್ ಇದೆ. ಡಿಸೈನ್, ಡೆವಲಪ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಪುಣೆನಲ್ಲೇ ನಡೆಯುತ್ತೆ. ವಾರ್ ಫೀಲ್ಡಲ್ಲಿ ಇದನ್ನ ಒಬ್ಬರು ಆಪರೇಟ್ ಮಾಡ್ಬೋದಲ್ಲ? ಹೌದು, ಹೌದು. ಆಪ್ರೇಟ್ ಮಾಡೋಕ್ಕೆ ನಮ್ಮ ಹತ್ರ ಒಂದು ಕನ್ಸೋಲ್ ಇದೆ. ಈ ಕನ್ಸೋಲ್ನಲ್ಲಿ ಜಾಯ್ಸ್ಟಿಕ್, ಟಚ್ ಸ್ಕ್ರೀನ್, ಇದೇ ಎಲ್ಲ ಇದೆ. ಸೊ ನಾವು ಜಾಯ್ಸ್ಟಿಕ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದು, ಲೆಫ್ಟ್ ರೈಟ್ ಅಪ್ ಡೌನ್ ಎಲ್ಲ ಮಾಡ್ಬೋದು. ಇದಂದರೆ ಟಚ್ ಟು ಏಮ್ ಕೂಡ ಇದೆ. ಸೊ ಕ್ಯಾಮ್ರಾದು ಫೀಡ್ ಬಂದು ನಮ್ಮ ಕನ್ಸೋಲಲ್ಲಿ ಬರುತ್ತೆ. ನಿಮಗೊಂದು ಟಾರ್ಗೆಟ್ ಸಿಕ್ತು ಅಂದರೆ ನೀವು ಅದನ್ನು ಪಾಯಿಂಟ್ ಮಾಡ್ಬೋದು. ಟಚ್ ಮಾಡಿದರೆ ಗನ್ ಬಂದು ಅದೇ ಟಾರ್ಗೆಟಲ್ಲಿ ಪಾಯಿಂಟ್ ಮಾಡುತ್ತೆ. ಪ್ಲಸ್ ಆಟೋ ಟ್ರ್ಯಾಕಿಂಗ್ ಇದೆ. ಒಂದ್ಸರಿ ನೀವು ಟಾರ್ಗೆಟಲ್ಲಿ ಲಾಕ್ ಮಾಡಿಬಿಟ್ರಿ ಅಂದರೆ ಅದು ಟಾರ್ಗೆಟ್ ಟ್ರ್ಯಾಕ್ ಮಾಡ್ಕೊಂಡೇ ಇರುತ್ತೆ. ಫೈರ್ ಮಾಡೋಕ್ಕೆ ಅದು ಕೂಡ ಜಾಯ್ಸ್ಟಿಕ್ಕಲ್ಲೇ ಮಾಡೋದು. ರಿಮೋಟ್ ಲೊಕೇಶನಿಂದ ಜಾಯ್ಸ್ಟಿಕ್ಕಲ್ಲಿ ಪ್ರೆಸ್ ಮಾಡಿದ್ರೆ ಫೈರ್ ಆಗುತ್ತೆ.